ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತು ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಫುಲ್ಲು ಚಳಿಯಲ್ಲಿ ಈ ಥರ ಬಿಸಿಲಿಗೆ ಮೈ ಕಾಸೋದ್ರಲ್ಲಿ ಇರೋ ಅಂತಹ ಒಂದು ಮಜನೇ ಬೇರೆ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಸ್ವಲ್ಪ ನಾವು ಕ್ರಿಸ್ಮಸ್ ಡೆಕೋರೇಷನ್ಗೋಸ್ಕರ ಕೆಲವೊಂದು ಐಟಮ್ಸ್ ತರಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇನ್ನು ಮನೆಯಲ್ಲಿ ಕೆಲಸ ನಡೀತಾನೆ ಇದೆ, ಹಾಗೆ ನಡೀತಾ ಇರಲಿ. ಹಂಗೆ ಹೋಗ್ಬಿಟ್ಟು ಸ್ವಲ್ಪ ಡೆಕೋರೇಟ್ ಐಟಮ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋದ್ವಿ. ಇನ್ನೂ ಹೊರಗಡೆ ಪೇಂಟಿಂಗ್ ಮುಗ್ದಿಲ್ಲ, ಅದು ಕೆಲಸ ಇನ್ನೂ ಪ್ರೊಸೆಸಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಸದ್ಯದ ಪರಿಸ್ಥಿತಿ ನಮ್ಮ ಕಲಬುರಗಿಯಲ್ಲಿ ಹೆಂಗೈತೆ ಅಂತಂದರೆ, ರಾತ್ರಿ ಆದರೆ ಬೆಳಗ್ಗೆ ಆದರೆ ಸಿಕ್ಕಾಪಟ್ಟೆ ಚಳಿ, ಮತ್ತು ಮಧ್ಯಾಹ್ನ ಆಯಿತು ಅಂದರೆ ಫುಲ್ ಬಿಸಿಲು. ಫುಲ್ಲು ಎರಡರಲ್ಲಿನೂ ಒದ್ದಾಡ್ತಾ ಇದ್ದೀವಿ. ಮಧ್ಯಾಹ್ನ ಆದರೆ ಬಿಸಿಲು, ಮತ್ತು ಬೆಳಗ್ಗೆ ಸಾಯಂಕಾಲ ಆದರೆ ಚಳಿ. ಒಂಥರ ಚೆನ್ನಾಗಿದೆ ಅಂತ ಅನ್ಬೋದು. ಸೊ ಅಂದ್ರೂ ತುಂಬ ಈ ವರ್ಷ ತುಂಬಾ ಚಳಿ ಇದೆ ಕಲಬುರಗಿಯಲ್ಲಿ. ಇವಾಗ ಎಲ್ಲ ಡೆಕೋರೇಷನ್ ಐಟಮ್ ತೊಗೊಂಡು ಬರೋಕ್ಕೆ ಸೂಪರ್ ಮಾರ್ಕೆಟಲ್ಲಿ ಬಂದಿದ್ದೀವಿ. ಮಾರ್ಕೆಟಲ್ಲಿ ಬಂದರೆ ಒಂದು ಪ್ರಾಬ್ಲಮ್ ಅಂತಂದರೆ, ಗಾಡಿ ಪಾರ್ಕ್ ಮಾಡೋದೇ ಒಂದು ಪ್ರಾಬ್ಲಮ್ ಅಂತ ಅನ್ಬೋದು. ಬೇಗ ಪ್ಲೇಸೇ ಸಿಗಲ್ಲ. ಇನ್ನು ನೋಡ್ರಿ, ಬೆಳಿಗ್ಗೆ ಆದ ಟೈಮು, ಆವಾಗ ಎಲ್ಲ ಫುಲ್ಲು ವೆಹಿಕಲ್ಸ್ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಕ್ರಿಸ್ಮಸ್ ಬರೋ ಕಾರಣ ಎಲ್ಲ ಶಾಪಲ್ಲಿ ಸಹ ಲೈಟ್ಸು, ಸ್ಟಾರು, ಸ್ಯಾಂಟಾಕ್ಲಾಸು, ಕ್ರಿಸ್ಮಸ್ ಟ್ರೀಸು, ಪ್ರತಿಯೊಂದು ಡೆಕೋರೇಷನ್ ಐಟಮ್ ಮಿಂಚ್ತಾ ಇದ್ವು. ಹಾಗೆ ಒಂದಕ್ಕೊಂದು ಭಾರಿ ಕಲೆಕ್ಷನ್ಸ್ ಚೆನ್ನಾಗಿರೋದನ್ನೆಲ್ಲ ತೊಗೊಂಡು ಬಂದಿದ್ರು. भैया और छोटा ये बड़ा हो गया. ಸೊ ಪ್ರತಿಯೊಂದು ಪ್ರೈಸ್ನು ಜಾಸ್ತಿನೇ ಹೇಳ್ತಾ ಇದ್ರು. ಈ ಒಂದು ಚಿಕ್ಕ ಹಟ್ ಏನಿದೆ ಅದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು, ಬಟ್ ಟೈಮ್ ಇಲ್ಲ, ಹಂಗಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲನೂ ರೆಡಿಮೇಡೇ ತೊಗೊಂಡು ಹೋಗೋಣ ಅಂತ ಹೇಳಿ ತೊಗೊಂಡು ಹೋಗ್ತಾ ಇರೋದು. ಸೊ ಮಾರ್ಕೆಟಿಗೆ ಹೋಗಿ ಬಂದ್ವಿ. ಏನೇನು ಬೇಕಾಗಿದೆ ಡೆಕೋರೇಷನ್ ಮಾಡೋಕ್ಕೆ ಅದೆಲ್ಲ ಐಟಮ್ಸ್ನ ತೊಗೊಂಡು ಬಂದ್ವಿ. ಡೇ ಟೈಮ್ ಅಂದ್ರೂ ಮಾರ್ಕೆಟ್ ಫುಲ್ಲು ರಶ್ ಇತ್ತು. ಜನ ಬೆಳಗ್ಗೆಯಿಂದಲೇ ಮಾರ್ಕೆಟಿಗೆ ಬಂದಿದ್ದರು. ನಾವು ಸಾಯಂಕಾಲ ಹೋದರೆ ತುಂಬ ರಶ್ ಇರುತ್ತೆ ಅಂತೇಳಿ ಅಂದ್ಕೊಂಡು ಮಧ್ಯಾಹ್ನ ಹೋದರೆ ಮಧ್ಯಾಹ್ನ ಸಹ ತುಂಬ ಜನ ಇದ್ದರು. ಡೆಕೋರೇಟ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅದೆಲ್ಲನೂ ತೊಗೊಂಡು ಬಂದಿದ್ದೀವಿ. ಅದನ್ನು ಮತ್ತೆ ಡೆಕೋರೇಟ್ ಮಾಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ. ಅಷ್ಟುವರೆಗೂ ವೆಯ್ಟ್ ಮಾಡಿ. ಇಷ್ಟೇ ಶಾರ್ಟಾಗಿ ಸ್ವೀಟಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.